ಕೋಟಿ ಕೋಟಿ ಕನ್ನಡಿಗರ ಕನಸುಗಳಿಗೆ ಕಿರೀಟ ತೊಡಿಸಿದ ಆರ್ಸಿಬಿ ಗೆಲುವು. ಸೋಲಿನಿಂದ ದೂರ ಸರಿಯದೆ ಸಮಾಧಾನದಿಂದ ಪ್ರಯತ್ನಿಸಿದರೆ ಸೋಲನ್ನೇ ಸೋಲಿಸಿ ಗೆಲ್ಲಬಹುದೆಂಬ ಸತ್ಯವನ್ನು ಸಾರಿದ ಆರ್ಸಿಬಿ ತಂಡ. ಕನಸುಗಳೇ ಹಾಗೆ, ಸಾಯುವ ತನಕವೂ ಕಾಯುತ್ತವೆ. ಕಾಯುವಿಕೆಯು ಗೆಲ್ಲುವ ತನಕ ಸಾಯುವುದಿಲ್ಲ. ಕಾಯುವ ನೋವು ಸಾಯುವ ನೋವಿಗಿಂತ ದುಪ್ಪಟ್ಟು. ಅಂತಹ ಸಾಯದೆ ಸಾಯಿಸುವ ಸಾಲು ಸಾಲು ಸೋಲಿನ ನೋವನ್ನು ಅದುಮಿಟ್ಟುಕೊಂಡು ಗೆಲುವೆಂಬ ನೋವು ನಿವಾರಕಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾದಿದ್ದ ಕೋಟಿ ಕೋಟಿ ಕನ್ನಡಿಗರ ಮಡುವುಗಟ್ಟಿದ ಕುಸಿ ಎಂಬ ಆಣೆಕಟ್ಟೆಯ ಎಲ್ಲ ಬಾಗಿಲುಗಳನ್ನು ಒಮ್ಮೆಲೆ ತೆರೆದ ಆರ್ಸಿಬಿ ತಂಡದ ಗೆಲುವು ಅವಧಿಗೆ ಮುನ್ನ ದೀಪಾವಳಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಹೌದು, ಮಂಗಳವಾರ ಗುಜರಾತಿನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಡುವೆ ನಡೆದ 18ನೆಯ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಫೈನಲಿನಲ್ಲಿ 6 ರನ್ಗಳ ಅಂತರದಲ್ಲಿ ಆರ್ಸಿಬಿ ಗೆಲ್ಲುವ ಮೂಲಕ ಅಭಿಮಾನಿಗಳ ಉತ್ಸಾಹದ ಕಟ್ಟೆ ಹಿಡಿಯುವಂತೆ ಮಾಡಿತು. ಬಳಗಾನೂರು ಕೂಡ ಅದರಿಂದ ಹೊರತಾಗಿಲ್ಲ. ಬಳಗಾನೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕರ ನೇತೃತ್ವದಲ್ಲಿ ಹಿರಿಯ ಮುಖಂಡ ಗಣೇಶ್ ಡಿಶ್, ಪಟ್ಟಣ ಪಂಚಾಯಿತಿ ಸದಸ್ಯ ಬಸವರಾಜ್ ಗುಣಾರಿ, ಬಸವರಾಜ್ ಗೌಡ ಅಳ್ಳಳ್ಳಿ, ರಮೇಶ್ ಕುಮಾರ, ಅಪ್ಪಣ್ಣ ಕುಪ್ಪಣ್ಣ, ಬಸವ ದಚ್ಚು, ಶರಣಯ್ಯ ಸ್ವಾಮಿ ಸೌಂಡ್ ಸಿಸ್ಟಮ್ ಅವರ ಸಹಕಾರದಿಂದ ಪಟ್ಟಣದ ಸಂತೆ ಬಜಾರದ ಎಣ್ಣೆಕಟ್ಟೆಯ ಮೇಲೆ ಬೃಹದಾಕಾರದ LED ಟಿವಿಯನ್ನು ಅಳವಡಿಸಿ ಅಭಿಮಾನಿಗಳು ಸಾಮೂಹಿಕವಾಗಿ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ನೆರೆದ ನೂರಾರು ಅಭಿಮಾನಿಗಳು ತಮ್ಮ ತಂಡದ ಆಟದ ರಸಮಯ ಗಳಿಗೆಗಳನ್ನು ಸವೆದರು. ಆರ್ಸಿಬಿ ಕಪ್ ಗೆದ್ದ ಮೇಲೆ ಈ ಸಲ ಕಪ್ ನಮ್ದಾಯಿತು ಅಂತ ಕುಣಿದು ಕುಪ್ಪಳಿಸಿ ಹರ್ಷೋದ್ಗಾರಗಳಲ್ಲಿ ಮಿಂದೆದ್ದರು. ಈ ಗೆಲುವು ಕೇವಲ ಆರ್ಸಿಬಿ ತಂಡದ ಗೆಲುವಲ್ಲ, ಇದು ಅಗಣಿತ ಅಭಿಮಾನಿಗಳ ಗೆಲುವೆಂದೇ ಹೇಳಬಹುದು. ಸೋತೆವೆಂದು ದೂರ ಸರಿಯದೆ ತಾಳ್ಮೆಯಿಂದ ಪ್ರಯತ್ನಿಸಿದರೆ ಸೋಲನ್ನೇ ಸೋಲಿಸಿ ಗೆಲ್ಲಬಹುದೆಂಬ ಸತ್ಯವನ್ನು ಜಗತ್ತಿಗೆ ಸಾರಿದ ಆರ್ಸಿಬಿ ತಂಡದ ಸಾಧನೆ ನಮಗೆಲ್ಲ ಮಾದರಿಯಾಗಬೇಕಾಗಿದೆ.